ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ಹಬ್ಬದ ಶುಭ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮ, ದೇವಿಯ 1000 ಮಹೋನ್ನತ ನಾಮಗಳಿಂದ ಕೆಲವನ್ನ ಸ್ವಲ್ಪ ಹತ್ರ ಹೋಗಿ ನೋಡೋಣ ಅಂತ ಅನ್ಕೊಂಡೆ. ಬನ್ನಿ, ಇವತ್ತಿನ ನಾಮ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಒಂದು ಸುಂದರವಾದ ಹೆಸರು, ದೇವಿಯ ಹೆಸರು. ಪದಗಳನ್ನ ಒಂದೊಂದೇ ನೋಡೋಣ. ತಾಪತ್ರಯ, ಕನ್ನಡದಲ್ಲಿ ನಾವು ಕೊಲೋಕ್ವಿಯಲ್ ಆಗಿ ಯೂಸ್ ಮಾಡೋ ವರ್ಡೇ. ಏನ್ ತಾಪತ್ರಯಾನಪ್ಪ ಅಂತೀವಲ್ಲ, ಅದೇ ಅರ್ಥನೇ. ಇದು ಒರಿಜಿನಲಿ ಸಂಸ್ಕೃತ ಭಾಷೆಯಿಂದ ಬಂದಿರೋ ಪದ. ತಾಪ ಅಂದ್ರೆ ಅಗ್ನಿ, ತ್ರಯ ಅಂದ್ರೆ 3. ನಮ್ಮನ್ನು ಸುಡುವಂತಹ ಅಥವಾ ಸುಡಬಲ್ಲ 3 ತರದ ಬೆಂಕಿಗಳು ಯಾವುದಪ್ಪ ಅಂತಂದ್ರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಆಧ್ಯಾತ್ಮಿಕ ಅಂದರೆ ನಮ್ಮ ಶರೀರಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಉಂಟಾಗಬಹುದಾದ ನೋವುಗಳು, ಸಂಕಟಗಳು, ತಲೆನೋವು, ಜ್ವರ, ರೋಗ, ಅಥವಾ ನಮಗೆ ಮನಸ್ಸಿಗೆ ಆಗೋ ಒಂದು ಬೇಜಾರು, ಹತಾಶೆ, ನಿರಾಶೆ, ಬೇಸರ, ದುಃಖ, ಇವೆಲ್ಲ. ಆದಿ ಭೌತಿಕ ಅಂದ್ರೆ ನಮಗೆ ಬೇರೆ ಜೀವರಾಶಿಗಳಿಂದ ಆಗಬಲ್ಲ ನೋವು. ಅದು ಬೇರೆ ಮನುಷ್ಯರಿಂದ ಇರಬಹುದು, ಬೇರೆ ಪ್ರಾಣಿಗಳಿಂದ ಇರಬಹುದು. ನಾವು ಸುಮ್ಮನೆ ಕೂತಿರ್ತೀವಿ, ಒಂದ್ ಸೊಳ್ಳೆ ಬಂದ್ ಕಚ್ಚುತ್ತೆ, ನೋವಾಗುತ್ತೆ. 3ನೇ ಕ್ಯಾಟಗರಿ ಅಂದ್ರೆ ಆದಿ ದೈವಿಕ. ಇದು ನಮ್ಮ ಕಂಟ್ರೋಲ್ ಇಂದ ಆಚೆ ಇರೋ ಸರ್ಕಮ್ಸ್ಟಾನ್ಸಸ್ ಇಂದ ಆಗುವ ಕಷ್ಟಗಳು. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಡಿಸಾಸ್ಟರ್ಸ್, ಭೂಕಂಪ, ಜೋರ್ ಮಳೆ, ಪ್ರವಾಹ, ಸುನಾಮಿ, ಬೆಂಕಿ, ಕಾಡ್ಗಿಚ್ಚು. ಈ 3 ತರದ ಬೆಂಕಿಗಳಿಂದ ಸುಡ್ತಾ ಇರೋ ನಮಗೆ ದೇವಿ ಚಂದ್ರಿಕಾ, ಚಂದ್ರನ ಕಾಂತಿಯ ಹಾಗೆ ಬಂದು ಆಹ್ಲಾದವನ್ನು ನೀಡುತ್ತಾಳೆ. ಎಂಥ ಸುಂದರ ಶಬ್ದ ಇದು, ಆಹ್ಲಾದ. ಒಂದು ಸಾಫ್ಟ್, ಡೆಲಿಕೇಟ್, ಹಿತವಾದ, ಇಂಪಾದ, ತಂಪಾದ ಸುಖ. ಅದನ್ನು ನೀಡಿ ನಮ್ಮನ್ನ ಆ ಬಿಸಿಯಿಂದ, ಆ ಶಾಖದಿಂದ ನಮ್ಮನ್ನ ದೂರ ಮಾಡಿ ನಮಗೆ ರಿಲೀಫ್ ಅನ್ನ, ನಮಗೆ ಇಂಪಾದ, ತಂಪಾದ, ಸುಖವಾದ ಒಂದು ನವಿರಾದ ಸುಖವನ್ನ ಕೊಡ್ತಾಳೆ ದೇವಿ. ಅದೇ ಈ ನಾಮದ ಅರ್ಥ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಕಷ್ಟ ಬಂದಾಗ ದೇವಿಯನ್ನು ಸ್ಮರಿಸಿಕೊಳ್ಳಿ, ಕಷ್ಟ ತಾನೇ ದೂರಾಗಿ ನಿಮಗೆ ಚಂದ್ರಕಾಂತಿಯ ಸುಖ ಸಿಗುತ್ತದೆ. ನಮಸ್ಕಾರ.